ಇದು ಜನಪದರ ಚಾವಡಿ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಮತ್ತು ಗಾಯಕಿಯವರನ್ನು ಪರಿಚಯ ಮಾಡಿಕೊಳ್ಳೋಣ. ನಾನು ನಾಗಮಂಗಲ ಶ್ರೀನಿವಾಸ್, ಮಂಡ್ಯದಲ್ಲಿ ನೆಲೆಸಿದ್ದೇನೆ. ವಿದ್ಯುತ್ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ ಪಲ್ಲವಿ ಅಂತ. ನಾನು ಮೈಸೂರಿನಿಂದ ಬಂದಿದ್ದೇನೆ. ಜನಪದ ಗೀತೆಯನ್ನು ಕೇಳೋಣಂತೆ. ಈಗ ಒಂದು ಡ್ಯುಯೆಟ್ ಹಾಡ್ತಾ ಇದ್ದೀವಿ, ಹಿಟ್ಟು ಮಾಡಿ ಸೊಪ್ಪು ಮಾಡಿ ಅಂತ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಪೋದೆ, ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಪೋದೆ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಪೋದೆ, ಎಲೆನಾರಿ ಹಿಟ್ಟಿಕ್ಕದೆಲ್ಲಿ ಪೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯುತ್ತಿದ್ದೆ. ಬಳ್ಳಿ ಸೊಪ್ಪು ಕೊಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವನು ಯಾರೇ. ಬಳ್ಳಿ ಸೊಪ್ಪು ಕೊಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವನು ಯಾರೇ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಬಡಿಯಲಿಲ್ಲ ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ, ಎಲೆನಾರಿ ಮೈಯೆಲ್ಲ ಗಾಯವೇನೆ. ಬಡಿಯಲಿಲ್ಲ ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ, ಎಲೆನಾರಿ ಮೈಯೆಲ್ಲ ಗಾಯವೇನೆ. ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ, ಸೀಗೆಯ ಮೆಳೆಯನ್ನು ಕಾಡಿ ಬಂದೆ. ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ, ಸೀಗೆಯ ಮೆಳೆಯನ್ನು ಕಾಡಿ ಬಂದೆ. ಬೆಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ. ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ. ಪ್ರಾಣದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಗಾಣಿಗರ ಮಗುವ ಮುದ್ದಾಡಿ ಬಂದೆ. ಹೌದಾ? ಪ್ರಾಣದ ಪದ್ಮ ಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಗಾಣಿಗರ ಮಗುವ ಮುದ್ದಾಡಿ ಬಂದೆ. ಎಲೆ ಇಲ್ಲ ಅಡಿಗೆ ಇಲ್ಲ ಎಲೆನಾರಿ ಬಾಯೆಲ್ಲ ಕೋಪಗೇನೆ, ಎಲೆನಾರಿ ಬಾಯೆಲ್ಲ ಕೆಂಪಗೇನೆ. ಎಲೆ ಇಲ್ಲ ಅಡಿಗೆ ಇಲ್ಲ ಎಲೆನಾರಿ ಬಾಯೆಲ್ಲ ಕೆಂಪಗೇನೆ, ಎಲೆನಾರಿ ಬಾಯೆಲ್ಲ ಕೆಂಪಗೇನೆ. ಪ್ರಾಣದ ಪದ್ಮ ಪುರುಷ ತೊಂಡೆಯ ಹಣ್ಣ ತಿಂದು ಬಂದೆ, ನಾನು ತೊಂಡೆಯ ಹಣ್ಣ ತಿಂದು ಬಂದೆ. ಪ್ರಾಣದ ಪದ್ಮ ಪುರುಷ ತೊಂಡೆಯ ಹಣ್ಣ ತಿಂದು ಬಂದೆ, ತೊಂಡೆಯ ಹಣ್ಣ ತಿಂದು ಬಂದೆ.
ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕೊಂಡು ಒಳಗೋದೆ ಬಸವ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರಕೊಂಡು ಒಳಗೋದೆ ಬಸವ. ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ, ಯಾರನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ. ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ, ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ, ಹಾಲನ್ನು ಕರಕೊಂಡು ಒಳಗೋದೆ ಬಸವ. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ. ಒಬ್ಬನ್ನ ಆಸಿದ್ದೆ ಒಬ್ಬನ್ನ ಒತ್ತಿದ್ದೆ, ಒಬ್ಬನ್ನ ಆಸಿದ್ದೆ ಒಬ್ಬನ್ನ ಒತ್ತಿದ್ದೆ, ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಬಸವ. ಆಹಾ, ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಬಸವ. ಯಾವನ್ನ ಒತ್ತಿದ್ದೆ ಯಾವನ್ನ ಹಾಸಿದ್ದೆ, ಯಾವನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ. ಹಾಸಿಗೆ ಹಾಸಿದ್ದೆ ದಿಂಬನ್ನ ಒತ್ತಿದ್ದೆ, ಹಾಸಿಗೆ ಹಾಸಿದ್ದೆ ದಿಂಬನ್ನ ಒತ್ತಿದ್ದೆ, ಕಂಬಳಿಯ ಹೊದ್ಕೊಂಡು ಕಂಬಳಿಯ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ. ಅಲ್ವಾ? ಈ ಹಾಡನ್ನು ಯಾಕೆ ಹೇಳಿದೆ ಅಂತಂದರೆ, ಹೆಣ್ಣುಮಗಳು ಒಂದು ಗಂಡುಡುಗ ಹೆಣ್ಮಗಳನ್ನ ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲ್ಲೋಗಿದೆ ನೀನು, ಅಲ್ಲಿ ಕೊಕ್ಕರೆ ಬೆಳಗಿತ್ತು, ನಿನ್ನ ಇದು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ, ಈ ಥರದ್ದೆಲ್ಲ ಪ್ರಶ್ನೆ ಮಾಡ್ತಾನೆ. ಆಕೆ ಎಷ್ಟು ಜಾಣ್ಮೆಯಿಂದ ಉತ್ತರ ಕೊಡ್ತಾಳೆ. ಅದೇ ಜಾಣ್ಮೆನ ಹೆಣ್ಮಗಳು ತೋರಿಸ್ತಾಳೆ ಅಲ್ವಾ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರ್ಕೊಂಡು ಒಳಗೋದೆ ಬಸವ. ಹೇಯ್, ಯಾವನ್ನ ಕಟ್ಟಿದ್ದೆ ಯಾವನ್ನ ಬಿಟ್ಟಿದ್ದೆ, ಯಾವನ್ನ ಕರ್ಕೊಂಡು ಒಳಗೋದೆ. ಇಲ್ಲೊಂದು ಚೂರು ಒಂದು ಬೇರೆ ಥರ ಅನ್ಸಿದ್ರು ಕೂಡ ಆ ಜಾಣ್ಮೆ ಇದೆಯಲ್ಲ. ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ, ಹಾಲನ್ನು ಕರಕೊಂಡು ಒಳಗೋದೆ. ಆ ಪದಗಳ ಬಳಕೆ ಇದೆಯಲ್ಲ, ಆ ಪದಗಳ ಬಳಕೆ ಜನಪದದಲ್ಲಿ ಅದ್ಭುತ ಅಲ್ವಾ ಶ್ರೀನಿವಾಸ್ ಸರ್? ಭಾಳ ಒಳ್ಳೆ ಗೀತೆಯನ್ನು ಹಾಡಿದ್ರಿ, ಚೆನ್ನಾಗಿತ್ತು, ಒಳ್ಳೆ ಹಾಡನ್ನು ಧನ್ಯವಾದ ಹೇಳಿದ್ರಿ. ಮತ್ತೆ ಯಾವ ಗೀತೆಯನ್ನು ಹಾಡ್ತೀರಿ? ಈಗ ನಾವು ಬಿದಿರು ನಾನಾರಿಗಲ್ಲಾದವಳು ಎನ್ನುವಂಥ ಒಂದು ಶರೀಫ್ ಅಜ್ಜರ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬೇಡವೋ ಮೆರೆಯ ಬೇಡವೋ ಮನುಜ, ಅಂತರಾಳದ ಅಂಕೆ ಮೀರಿ ಕೊಂಕು ಬೀಗಿದೆ, ಸುಖ ಕಾದಿದೆ. ಮೆರೆಯ ಬೇಡವೋ ಮನುಜ, ಅಂತರಾಳದ ಅಂಕೆ ಮೀರಿ ಕೊಂಕು ಬೀಗಿದೆ, ಸುಂಕ ಕಾದಿದೆ. ಮೆರೆಯ ಬೇಡವೋ
ಕೌಲು ತೋರದೆ ಎಂದು ಕೇಡು ಹಂಚದೆ ಪ್ರೀತಿ ಕಾಣಯ್ಯ ಬಂಧು ದ್ವೇಷಕಾರದೆ ಕೌಲು ತೋರದೆ ಎಂದು ಕೇಡು ಹಂಚದೆ ಪ್ರೀತಿ ಕಾಣಯ್ಯ ಬಂಧು ದ್ವೇಷಕಾರದೆ ಕೊಳ್ಳು ಜಂಬವು ಸಾಕು ಸಾಕು ಸುಳ್ಳು ವಂಚನೆ ಸಾಕು ಸಾಕು ಸ್ನೇಹದಿಂದ ಲೋಕ ನೋಡಯ್ಯ ಮೆರೆಯಬೇಡವೋ ಮನುಜ ಅಂತರಾಳದ ಅಂಕೆ ಮೀರಿ ಕೊಂಕು ಬೀಗಿದೆ ಸುಂಕ ಕಾದಿದೆ ಮೆರೆಯಬೇಡವೋ ಮೆರೆಯಬೇಡವೋ ಮನುಜ 3 ದಿನದ ಸಂತೆ ಇದು. ಒಂದು ಮಾತು ನೆನಪಾಗುತ್ತೆ ಶ್ರೀನಿವಾಸ್ ಸರ್. ಬೇಡ ತಾನೊಂದು ಮೊಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ. ಬೇಡ ತಾನೊಂದು ಮೊಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ. ಹೇ ಮನುಜ, ಹೇ ಮನುಜ, ನೀ ಸತ್ತರೆ ದುಗ್ಗಾಣಿಗೆ ಕೊಂಬರೇನಯ್ಯ. ಬೇಟೆಗಾರ ಯಾವುದೋ ಒಂದು ಕಾಡಲ್ಲಿರೋ ಪ್ರಾಣಿಯನ್ನು ಬೇಟೆ ಮಾಡ್ಕೊಂಡು ತಂದರೆ ತಿನ್ನೋರು ಎಲ್ಲರೂ ಅಲ್ಲ, ಅದಕ್ಕೆ 100, 200, 300, 1000 ಕೊಟ್ಟು ತಗೊಂಡು ತಿಂತಾರೆ ತಿನ್ನೋರು ಅಲ್ವಾ? ಅದಕ್ಕೆ ಬೆಲೆ ಕಟ್ತಾರಲ್ವ? ಹೌದು ಸರ್, ಬೆಲೆ ಕಟ್ತಾರೆ. ಕಟ್ಟಿ ತಿನ್ನೋದು, ಅದು ಸತ್ತೋದ್ಮೇಲೆ ತಿನ್ನೋದು, ಬದುಕಿದ್ದಂಗೆ ಯಾರು ತಿನ್ನಲ್ಲ. ತಿನ್ನೋರು ಎಲ್ರಿಗೂ ಹೇಳ್ತಾ ಇಲ್ಲ ಅದು. ಹೇ ಮನುಜ, ನೀ ಸತ್ತಡೆ ದುಗ್ಗಾಣಿಗೆ ಕೊಂಬರೇನಯ್ಯ. ಇಡೀ ಜಗತ್ತನ್ನೇ ಆಳದೆ ನಾನು, ಚಕ್ರವರ್ತಿ ನಾನು ಅಂತ ಅಂದ ಮನುಷ್ಯನ ಸತ್ತೋದ ಮೇಲೆ ಆ ಚಕ್ರವರ್ತಿನ ಯಾರಾದರೂ ತಗೊಂಡು 4 ಆಣೆ ಕೊಡಲಿ ಈ ಹೆಣ ನನಗೆ ಅಂತ ತಗೊಂಡ್ರ? ತಗೊಳ್ಳಿಲ್ಲ. ಹೇಳಿ, ಯಾರಾದರೂ ಹೇಳಿ. ಪುರಾಣದಲ್ಲಿ ಕೇಳಿದಿರಾ, ಇತಿಹಾಸದಲ್ಲಿ ಕೇಳಿದಿರಾ, ಎಲ್ಲಾದರೂ ಕೇಳಿದಿರಾ ಈ ಮನುಷ್ಯನ ಹೆಣ 4 ಆಣೆಗೆ ಇರಲಿ ನನಗೆ, ಒಂದು 4 ಆಣೆಗೆ ಇರಲಿ ನನಗೆ ಅಂತ ಅಂದಿದ್ದು ಕೇಳಿದಿರಾ? ಇಲ್ಲ. ಅಂಥ ಮನುಷ್ಯನ ಜೀವನ ಇದು. ಆ ಸಣ್ಣ ಪ್ರಾಣಿಗಿರೋ ಸತ್ತ ಮೇಲೆ ಇರೋ ಬೆಲೆ ನಮಗಿಲ್ಲ ಅಂತಂದರೆ ಹೇಗಿರಬೇಕು ಬದುಕಲ್ಲಿ ಅನ್ನೋದನ್ನು ಆಗಾಗ ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು. ನಾವು ನೀತಿ ಪಾಠವನ್ನು ಅಳವಡಿಸ್ಕೋಬೇಕು. ಭಾಳ ಸೊಗಸಾದ ಹಾಡು, ಭಾಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಶ್ರೀನಿವಾಸ್ ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್.
ಆ ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ. ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು. ತಿಪ್ಪೆಯ ಒಳಗಿದ್ದೆ, ಉದ್ದುದ್ದ ಬೆಳೆದಿದ್ದೆ, ತಿಪ್ಪೆಯ ಒಳಗಿದ್ದೆ, ಉದ್ದುದ್ದ ಬೆಳೆದಿದ್ದೆ, ದೊಡ್ಡ ದೊಡ್ಡ ಮಠಗಳಿಗೆ ನಂದಿಯ ಕೋಲಾದೆ. ನಾನಾರಿಗಲ್ಲಾದವಳು ಬಿದಿರೂನು, ನಾನಾರಿಗಲ್ಲಾದವಳು. ಮುದುಕಾಗೆ ಬಡಿಗ್ಯಾದೆ, ಮುತ್ತಿನ ಬೆತ್ತವಾದೆ, ಮುದುಕಾಗೆ ಬಡಿಗ್ಯಾದೆ, ಮುತ್ತಿನ ಬೆತ್ತವಾದೆ, ನೀಟುಳ್ಳ ಹುಡುಗರಿಗೆ ಆಟಾಡ ಬಡಿಗ್ಯಾದೆ. ದೇಶದೊಳು ಶಿಶುನಾಳ ಈಶಾನ ಮಠದೊಳು, ದೇಶದೊಳು ಶಿಶುನಾಳ ಈಶಾನ ಮಠದೊಳು, ಸಾಧುರ ಕೈಯಲ್ಲಿ ಇಹದಾರಿಗೆ ಒಳವಾದೆ. ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ. ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು, ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು. ಶ್ರೀನಿವಾಸ್ ಸರ್, ಈ ಹಾಡನ್ನು ಎಷ್ಟು ಸರಿ ಕೇಳಿದ್ರು, ಎಷ್ಟು ಸರಿ ಹೇಳ್ತಿದ್ರು, ಹೊಸದಾಗೇ ಕೇಳ್ತಾ ಇರುತ್ತೆ. ಪ್ರಕೃತಿಯಲ್ಲಿ ಸಿಗುವಂಥ ಬಿದಿರಿಂದ ಏನು ನಮಗೆ ಉಪಯೋಗ ಆಗುತ್ತೆ, ಎಷ್ಟೆಲ್ಲ ಅದು ಉಪಯೋಗ ಬರುತ್ತೆ ಅಂತ ಅದರಲ್ಲಿ ವರ್ಣಿಸಲಾಗಿದೆ. ತೂಗುವ ತೊಟ್ಟಿಲಿಂದ, ಹೌದು, ತೂಗು ಮಗು ಹುಟ್ಟಿದಾಗ ತೊಟ್ಟಿಲಿಂದ ಮನುಷ್ಯ ಸತ್ತಾಗ ಚಟ್ಟದವರೆಗೂ ಬಿದಿರು ಬೇಕು. ಬಿದಿರನ್ನ ಬಳಸ್ತಿದ್ದೀವಿ ನಾವು ಇವಾಗೂ ಕೂಡ. ನೀವು ಏನೇ ಆದರೂ ಸತ್ತ ಮೇಲೆ ಒಂದು ಶಾಸ್ತ್ರಕ್ಕಾದರೂ ಆ ಬಿದಿರು ಕಡ್ಡಿಯನ್ನೇ ಬಳಸ್ತೇವೆ ನಾವು. ಹೌದು. ಆಮೇಲೆ ಈ ಬಿದಿರು ನಮಗೆ ಎಂಥ ತತ್ವವನ್ನು ಕೊಟ್ಟಿದೆ ಗೊತ್ತಾ? ಬೇರೆ ಮರಗಳು ಬೇರೆ ಥರ, ಈ ಬಿದಿರು ಇದೆಯಲ್ಲ, ಬದುಕಿನ ಎಲ್ಲ, ನೀವು ರೈತರ ಜೀವನದ ಪ್ರತಿಯೊಂದು ಹಂತದಲ್ಲೂ ಬಿದಿರು ನಮ್ಮ ಜೊತೆಲೇ ಇದೆ. ಅದು ಒಂದು ವಿಶೇಷವಾದ ಒಂದು ಕಲ್ಪನೆನ ಹುಟ್ಟುಕೊಡುತ್ತೆ ನಮಗೆ, ಮತ್ತು ನೀತಿಯನ್ನೇ ಹೇಳುತ್ತೆ. ಏನು ನೀತಿ ಅದು ಗೊತ್ತಾ? ಎಲ್ಲ ಮರಗಳು ಒಂಟೊಂಟಿಯಾಗಿದ್ದರೆ ಮರಗಳು ಅದು ಬೇರೆ ನೀತಿಯನ್ನು ಹೇಳ್ತವೆ, ಅದು ಬೇರೆ ವಿಷಯ. ಆದರೆ ಬಿದಿರಿದೆಯಲ್ಲ, ಅಷ್ಟೆಲ್ಲ ಗುಂಪಾಗಿ ಬಿದಿರಿನ ಮೆಳೆಯಂತೆ ತಬ್ಬಿ ನಿಲ್ಲುತ್ತಾ ನೋಡಿ, ಅವು ಬಿದಿರು ಒಂದಕ್ಕೊಂದು ಎಲ್ಲ ಬೆಸ್ತ್ಕೊಂಡು ನಿಂತಿರ್ತವೆ. ಇದರ ನೀತಿ ಏನು ಅಂದರೆ,
ಆ ಬಿದಿರಿನ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದನ್ನ ಆ ಬಿದಿರಿನ ಎಲ್ಲ ಒಗ್ಗಟ್ಟಾಗಿ ಸಹಮತದಿಂದ ಬದುಕಬೇಕು ಅನ್ನುವಂಥ ನೀತಿ ಅದರಲ್ಲಿ ಅಲ್ವಾ? ಹೌದು. ಆ ಬಿದಿರು ಮೆಳೆಯನ್ನು ನೋಡಿದಾಗ ನನಗೆ ಅನ್ಸುತ್ತೆ, ಬಿದಿರಾಗಳ ಚೆದ್ರೆ ಅಂತೀವಿ, ಬಿದಿರಾಗಳ ಇದನ್ನ ಬೊಡ್ಡನ್ನ ಅಡುಗೆ ಊಟ ಮಾಡ್ತೀವಿ. ಹೇಳ್ತಾ ಹೋದ್ರೆ ಬಿದಿರಿನ ಬಗ್ಗೆ ದಿನೆಲ್ಲ ಹೇಳ್ತಾ ಹೋಗೋದು ಬಿಡಿ ಅಲ್ವಾ? ಹೌದು ಭಾಳ ಚೆನ್ನಾಗಿ ಹಾಡಿದ್ರಿ. ಪ್ರಿಯ ವೀಕ್ಷಕರೇ, ನನಗೋ ಎಷ್ಟೊಂದು ಮಾಹಿತಿಗಳು ನಿಮಗೆ ಹೇಳಬೇಕು ಅಂತ ನನಗನ್ಸುತ್ತೆ, ಆದರೆ ಸಮಯ ಮುಗಿತಾ ಬಂದಿದೆ. ಹಾಡುಗಳು ಕೇಳಬೇಕು ಅಂತ ನನಗೂ ಅನಿಸ್ತಾ ಇದೆ, ಆದರೆ ಕಾರ್ಯಕ್ರಮನ ಮುಗಿಸುವ ಸಮಯ ಇದಾಗಿದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಬಂದು ಜನಪದ ಹಾಡುಗಳನ್ನು ಹಾಡದಂಥ ಒಬ್ಬ ವಿದ್ಯುತ್ ಇಲಾಖೆಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಿರುವಂಥ ಒಬ್ಬ ವ್ಯಕ್ತಿ ಜನಪದ ಹಾಡುಗಳ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡು ಚೆನ್ನಾಗಿ ಹಾಡಿದಂಥ ಶ್ರೀನಿವಾಸ್ ಸರ್ ಅವ್ರಿಗೆ ದೂರದರ್ಶನದ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು. ನಮಸ್ಕಾರ. ಮತ್ತೊಮ್ಮೆ ನಮ್ಮನ್ನು ಇಲ್ಲಿ ಕರೆಸಿ ಅದ್ಭುತವಾದ ಅವಕಾಶವನ್ನು ನನಗೆ ಮತ್ತು ನಮ್ಮ ಗಾಯಕಿಗೆ ಕೊಟ್ಟು ಎಲ್ಲ ನಮ್ಮ ವಾದ್ಯಗಾರರು ಅದ್ಭುತವಾಗಿ ನುಡಿಸಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಅದರಲ್ಲೂ ನಮ್ಮ ಮುನಿರಾಜ್ ಸರ್ ಅವರ ಒಂದು ಸ್ಪಷ್ಟನೆ, ಅದರಲ್ಲೂ ಬಹಳ ನನಗೆ ತುಂಬ ಖುಷಿಯಾಯಿತು ಈ ದಿವಸ. ಸೊ ಇದಕ್ಕಾಗಿ ನಾನು ಎಲ್ಲರಿಗೂ, ಚಂದನ ವಾಹಿನಿಯ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ವಾದ್ಯಗಾರರಿಗೂ ತಮಗೂ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ನಿಮ್ಮ ಈ ಒಂದು ಪ್ರೇರಣಾ ನುಡಿಗೆ ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಯಾವುದೇ ಹಾಡಿರಲಿ, ಯಾವುದೇ ಪ್ರಕಾರ ಇರಲಿ, ಅದೆಲ್ಲದಕ್ಕೂ ನಗುತ್ತಾ ಅವರಿಗೆ ವಾದ್ಯ ಸಹಕಾರ ಕೊಡ್ತಿರೋಂಥ ಕಿರಣ್, ಗಣೇಶ್, ಪ್ರಸಾದ್, ಶಿವಮಲ್ಲವರು ಮತ್ತು ಮಾರುತಿಯವರಿಗೆ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ನಮಸ್ಕಾರ.